ಅಂದು ಕೋರ್ಟ್ನಲ್ಲೇ ಕಣ್ಣೀರಿಟ್ಟಿದ್ದಂತ ವಿನಯ್ ಕುಲಕರ್ಣಿ ಈಗ ಫುಲ್ ಖುಷ್ ಆಗಿದ್ದಾರೆ. ನ್ಯಾಯಾಧೀಶರ ಮುಂದೆ ಕಣ್ಣೀರಿಟ್ಟಿದ್ದಂತ ವಿನಯ್ ಕುಲಕರ್ಣಿ, ನನಗೆ ಇಬ್ಬರು ಹೆಣ್ಣು ಮಕ್ಕಳು, ಒಬ್ಬ ಮಗ ಇದ್ದಾರೆ ಸ್ವಾಮಿ, ದಯವಿಟ್ಟು ಈ ರೀತಿ ಮಾಡಬೇಡಿ. 3 ಮಕ್ಕಳು ಈಗ ಮದುವೆ ವಯಸ್ಸಿಗೆ ಬಂದಿದ್ದಾರೆ. ನಾನು 3 ಬಾರಿ MLA, ಒಮ್ಮೆ MP ಆಗಿದ್ದೆ. ನಾನು ಕೃಷಿಕ, ನಮಗೆ 3,000 ಹಸುಗಳು ಇವೆ. ರಾಜಕೀಯ ದ್ವೇಷದಿಂದ ಕೊಲೆ ಆರೋಪವನ್ನ ಹೊರಿಸಿದ್ದಾರೆ ನನ್ನ ಮೇಲೆ. ಇದು ನನಗೆ ಮಾತ್ರ ಅಲ್ಲ, ನನ್ನ ಕ್ಷೇತ್ರದ ಜನಕ್ಕೆ ಆದಂತ ಅನ್ಯಾಯ ಅಂತ ಹೇಳಿದ್ರು ವಿನಯ್ ಕುಲಕರ್ಣಿ. ಅಂದು ದಯವಿಟ್ಟು ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡುವಾಗ ಕನಿಕರ ತೋರಿ ಅಂತ ವಿನಯ್ ಕುಲಕರ್ಣಿ ಕಣ್ಣೀರನ್ನ ಇಟ್ಟಿದ್ರು. ಅಂದು ಜಡ್ಜ್ ಮುಂದೆ ಗೋಗರೆದಿದ್ರು. ವಿನಯ್ ಕುಲಕರ್ಣಿಗೆ ಈಗ ಜಾಮೀನು ಮಂಜೂರಾಗಿದೆ. ಒಂದು ಕಡೆ ಖುಷಿಯಾಗಿದ್ರು, ಆದರೆ ಈ ಹಿಂದೆ ನ್ಯಾಯಾಧೀಶರ ಮುಂದೆ ಕಣ್ಣೀರಿಟ್ಟಿದ್ರು ವಿನಯ್ ಕುಲಕರ್ಣಿ ಅವರು. ನನಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ, ಒಬ್ಬ ಮಗ ಕೂಡ ಇದ್ದಾರೆ ಸ್ವಾಮಿ, ಸ್ವಲ್ಪ ನೋಡಿ ಸರಿಯಾಗಿ ಶಿಕ್ಷೆಯನ್ನು ಕೊಡಿ ಅಂತ ವಿನಯ್ ಕುಲಕರ್ಣಿ ಅವರು ಆವಾಗಲೇ ಕಣ್ಣೀರನ್ನು ಇಟ್ಟಿದ್ರಂತೆ. ನಾನು 3 ಬಾರಿ MLA, ಒಮ್ಮೆ MP ಆಗಿದ್ದೆ. ನಾನು ಒಬ್ಬ ಕೃಷಿಕ, ನಮಗೆ 3,000 ಹಸುಗಳಿವೆ. ಧಾರವಾಡದಲ್ಲಿ ಇವರದೇ ಆದಂಥ ಹಾಲಿನ ಡೈರಿ ಕೂಡ ಇದೆ. ರಾಜಕೀಯ ದ್ವೇಷದಿಂದ ಈ ಒಂದು ಕೊಲೆ ಆರೋಪವನ್ನು ಹೊರಿಸಿದ್ದಾರೆ. ಇದು ನನಗೆ ಮಾತ್ರ ಅಲ್ಲ, ನನ್ನ ಕ್ಷೇತ್ರದ ಜನಕ್ಕೆ ಆದಂಥ ಅನ್ಯಾಯ ಅಂತ ಹೇಳ್ತಾ ಇದ್ರು. ದಯವಿಟ್ಟು ಶಿಕ್ಷೆ ಪ್ರಮಾಣವನ್ನು ಪ್ರಕಟ ಮಾಡುವಾಗ ಕನಿಕರ ತೋರಿ ಅಂತ ಜಡ್ಜ್ ಮುಂದೆ ಕೇಳಿಕೊಂಡಿದ್ರು ವಿನಯ್ ಕುಲಕರ್ಣಿ. ಆದರೆ ಇಂದು ಹೈಕೋರ್ಟ್ನಲ್ಲಿ ಜಾಮೀನು ಮಂಜೂರಾಗಿದೆ ವಿನಯ್ ಕುಲಕರ್ಣಿ ಅವರಿಗೆ. ಜಾಮೀನು ಮಂಜೂರಾದ ಹಿನ್ನೆಲೆ ಈಗ ದಿಲ್ ಖುಷ್ ಆಗಿದ್ದಾರೆ. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಈಗ ಶಿಕ್ಷೆಯನ್ನ ಅಮಾನತಿನಲ್ಲಿಟ್ಟು ಜಾಮೀನು ಕೊಟ್ಟಿದೆ ಹೈಕೋರ್ಟ್. ಒಂದು ಕಡೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ತೀರ್ಪಿಗೆ ತಡೆ ನೀಡಲಾಗಿದೆ ಹೈಕೋರ್ಟ್ನಿಂದ. ಧಾರವಾಡ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಕೇಸ್ ವಿಚಾರವಾಗಿ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿತ್ತು ಜನಪ್ರತಿನಿಧಿಗಳ ಕೋರ್ಟ್ ವತಿಯಿಂದ. ಆದ್ರೀಗ ಅದನ್ನು ತಡೆಯೊಡ್ಡಿ ಹೈಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿದೆ. ಇನ್ನು ಈ ಪ್ರಕರಣದ ಹಿನ್ನೆಲೆಯನ್ನು ಹೇಳ್ತಾ ಹೋಗ್ತೇನೆ. 2016ರಲ್ಲಿ ನಡೆದಿದ್ದಂಥ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ಸೆಷನ್ ನ್ಯಾಯಾಲಯವು ವಿನಯ್ ಕುಲಕರ್ಣಿ ಸೇರಿದಂತೆ ಒಟ್ಟು 17 ಮಂದಿ ಆರೋಪಿಗಳನ್ನು 2026ರ ಏಪ್ರಿಲ್ 15ರಂದು ಅಪರಾಧಿಗಳು ಎಂದು ನಿರ್ಧರಿಸಿ ಏಪ್ರಿಲ್ 17ರಂದು ವಿನಯ್ ಕುಲಕರ್ಣಿ ಮತ್ತು ಚಂದ್ರಶೇಖರ್ MD ಸೇರಿದಂತೆ 16 ಮಂದಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿತ್ತು. ಈ ಆದೇಶ ಈಗ ರದ್ದು ಕೋರಿ ಹೈಕೋರ್ಟ್ಗೆ ಕ್ರಿಮಿನಲ್ ಮೇಲ್ಮನವಿಯನ್ನು ಕೂಡ ಸಲ್ಲಿಸಿದ್ರು ವಿನಯ್ ಕುಲಕರ್ಣಿ. ಜೀವಾವಧಿ ಶಿಕ್ಷೆ ಅಮಾನತುಪಡಿಸಿ ಜಾಮೀನು ನೀಡುವಂತೆ ಕೋರಿ ಮಧ್ಯಂತರ ಮನವಿಯನ್ನು ಕೂಡ ಸಲ್ಲಿಸಿದ್ರು. ಆದ್ರೀಗ ವಿನಯ್ ಕುಲಕರ್ಣಿ ಅವರು ಸಲ್ಲಿಸಿದಂಥ ಮಧ್ಯಂತರ ಒಂದು ಜಾಮೀನಿಗೆ ಈಗ ಜೀವ ಸಿಕ್ಕಂತಾಗಿದೆ. ವಿನಯ್ ಕುಲಕರ್ಣಿಗೆ ಜಾಮೀನು ಮಂಜೂರಾಗಿದೆ. ಜೀವಾವಧಿ ಶಿಕ್ಷೆಗೆ ತಡೆ ನೀಡಿದೆ ಹೈಕೋರ್ಟ್.